ನಿಮ್ಮಲ್ಲಿ ತುಂಬಾ ಜನರಿಗೆ ಈ ಒಂದು ಕಾಮನ್ ಡೌಟ್ ಇದ್ದೇ ಇದೆ. ಲಾಸ್ಟ್ 365 ಡೇಸ್ ಅಂದ್ರೆ ಒಂದು ವರ್ಷದಲ್ಲಿ ಸಬ್ಸ್ಕ್ರೈಬರ್ಸ್ ಹಾಗೂ ವಾಚ್ ಟೈಮ್ ಕ್ರೈಟೀರಿಯಾ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಹಾಗೂ 4,000 ವಾಚರ್ಸ್ ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಮತ್ತೇನಾಗುತ್ತೆ, ಮತ್ತೆ ಇನ್ನೊಂದು ವರ್ಷ ಕಾಯ್ಬೇಕಾ? ಹೇಗಿದ್ರು ಈಗ ಈ ಒಂದ್ ವರ್ಷದಲ್ಲಿ ಕ್ರೈಟೀರಿಯಾ ಅಂತೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ಚಾನಲ್ ನ ಕ್ರಿಯೇಟ್ ಮಾಡಿ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಬೇಕಾ? ಕ್ರೈಟೀರಿಯಾ ಕಂಪ್ಲೀಟ್ ಆಗಿಲ್ಲ ಅಂತ ಈ ಚಾನಲ್ ಡೆಡ್ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿನೇ ನಿಮ್ಗೆ ಸಿಗುತ್ತೆ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ, ಇಲ್ಲಾಂದ್ರೆ ಅರ್ಧ ಕೇಳ್ಕೊಂಡು ಹೋಗ್ಬಿಟ್ರೆ ಅರ್ಧನೇ ತಿಳ್ಕೊತೀರಾ. ಓಕೆ, ಸೊ ಈ ಒಂದು ಕನ್ಫ್ಯೂಷನ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ವೇ ಇಲ್ಲ. ಪ್ರಾಬ್ಲಮ್ ಎಲ್ಲಿದೆಯಪ್ಪ ಅಂದ್ರೆ, ನೀವಿರ್ಲಿ ಅಥವಾ ತುಂಬಾ ಯೂಟ್ಯೂಬರ್ಸ್ ಇರ್ಲಿ ಏನ್ ಹೇಳ್ತಾರೆ, ಒಂದು ವರ್ಷದಲ್ಲಿ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಬೇಕಂತ. ಬಟ್ ರಿಯಾಲಿಟಿ ಇರೋದು ಲಾಸ್ಟ್ 365 ಡೇಸ್. ನೀವಿಲ್ಲಿ ಅನ್ಕೋಬಹುದು ಪ್ರೈಮರಿ ಸ್ಕೂಲ್ ಅಲ್ಲೇ ಹೇಳ್ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ 365 ದಿನ, ಮತ್ ಇಲ್ಲಿ ಎಲ್ಲಿಂದ ಡಿಫ್ರೆನ್ಸ್ ಬಂತಪ್ಪ ಅಂತ. ಓಕೆ, ಅದೇ ಸೇಮ್ ಆಗಿದ್ದಿದ್ರೆ ಯೂಟ್ಯೂಬ್ ಇಲ್ಲಿ 365 ಡೇಸ್ ಅಂತ ಹೇಳೋ ಬದಲು ಒಂದ್ ವರ್ಷ ಅಂತ ಹೇಳ್ಬೋದಿತ್ತಾ? ಯೋಚನೆ ಮಾಡಿ. ಸೊ ಇನ್ಮೇಲೆ 1 ಇಯರ್ ಕಂಪ್ಲೀಟ್ ಮಾಡೋದಂತ ಇಟ್ಕೋಬೇಡಿ, ಲಾಸ್ಟ್ 365 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ನೆನ್ಪಿಟ್ಕೊಳ್ಳಿ, ಅಟ್ ಲೀಸ್ಟ್ ಈ ವಿಡಿಯೋ ಮುಗಿಯೋವರೆಗೂ. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ನಿಮ್ಗೆ ಒಂದು ಟಾಸ್ಕ್ ಅಂದ್ರೆ ಒಂದು ಕೆಲಸನ ಕೊಡ್ತೀನಿ, ಅದನ್ನ ನೀವು 3 ದಿನದಲ್ಲಿನೇ ಕಂಪ್ಲೀಟ್ ಮಾಡ್ಬೇಕು. ಕೆಲಸ ಏನಪ್ಪಾ ಅಂದ್ರೆ, ನನ್ನ ಹತ್ರ ಒಂದು ವೆಬ್ಸೈಟ್ ಇದೆ, ಅದರಿಂದ 3 ದಿನದಲ್ಲಿ ಟೋಟಲ್ ಆಗಿ 4,000 ಇಮೇಜಸ್ ನ ನೀವು ನನ್ಗೆ ಡೌನ್ಲೋಡ್ ಮಾಡಿ ಕೊಡ್ಬೇಕು. ನೀವು 1 ದಿನದಲ್ಲಿ ಎಷ್ಟು ಮಾಡ್ತೀರಾ, 2 ದಿನದಲ್ಲಿ ಎಷ್ಟು ಮಾಡ್ತೀರಾ? ನನಗದು ಬೇಡ. ಟೋಟಲ್ ಆಗಿ 3 ದಿನ ಆದ್ಮೇಲೆ ನನ್ನ ಬಳಿ 4,000 ಇಮೇಜಸ್ ನಿಮ್ಮಿಂದ ಬರ್ಬೇಕಷ್ಟೇ. ನೀವು ಅದಕ್ಕೆ ಸರಿ ಬಿಡು ಅಂತ ಫಸ್ಟ್ ದಿನ 1,000 ಇಮೇಜಸ್ ನ ಡೌನ್ಲೋಡ್ ಮಾಡ್ಕೋತೀರಾ. ಅದೇ ಸೆಕೆಂಡ್ ದಿನ ಇನ್ನು ಜೋಶಲ್ ಬಂದು 2,000 ಇಮೇಜಸ್ ನ ಡೌನ್ಲೋಡ್ ಮಾಡ್ತೀರಾ. ಅದೇ 3ನೇ ದಿನ ಬಂದಾಗ ನಿಮ್ಮ ಇಂಟರ್ನೆಟ್ ಇಶ್ಯೂನೋ ಅಥವಾ ನಿಮ್ಗೆ ಹುಷಾರಿಲ್ದೇನೋ ಅಷ್ಟೊಂದು ಇಮೇಜಸ್ ನ ಡೌನ್ಲೋಡ್ ಮಾಡಕ್ ಆಗಲ್ಲ, 500 ಇಮೇಜ್ ನ ಡೌನ್ಲೋಡ್ ಮಾಡ್ತೀರಾ. ಟೋಟಲ್ ಎಷ್ಟಾಯ್ತು? 3,500 ಇಮೇಜಸ್. ಕರೆಕ್ಟ್ ಅಲ್ವಾ? ಸಿಂಪಲ್ ಮ್ಯಾಥ್ ಅಷ್ಟೇ. ಬಟ್ ನನಗೆ ಎಷ್ಟು ಬೇಕಾಗಿರೋದು? 4,000. ಬಟ್ ನಾನು ಇರ್ಲಿ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ, ಇನ್ನೊಂದ್ ದಿನ ಬೇಕಾದ್ರೆ ಎಕ್ಸ್ಟ್ರಾ ತಗೊಳ್ಳಿ, ಕಂಪ್ಲೀಟ್ ಟಾಸ್ಕ್ ಮಾಡಿ ಕೊಡಿ ಅಂತ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ಬಟ್ ನನ್ನ ಕಂಡೀಷನ್ ಇನ್ನು ಏನಪ್ಪಾ ಅಂದ್ರೆ, ನನ್ಗೆ ಆ ಒಂದು ಟಾಸ್ಕ್ 3 ದಿನದಲ್ಲಿನೇ ಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲಿ ನಾನೇನ್ ಮಾಡ್ತೀನಿ, ಫಸ್ಟ್ ದಿನ ನೀವೇನ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರಲ್ಲ ಅದನ್ನ ತೆಗ್ದಾಕ್ಬಿಡಿ. ಸೆಕೆಂಡ್ ಮತ್ತು ಥರ್ಡ್ ದಿನ ಏನ್ ಡೌನ್ಲೋಡ್ ಮಾಡಿದಿರಲ್ಲ ಅದ್ರ ಜೊತೆ 4th ಡೇನ ಆಡ್ ಮಾಡ್ಕೊಳ್ಳಿ, ಅಂದ್ರೆ ಇನ್ನೊಂದ್ ದಿನ ಎಕ್ಸ್ಟ್ರಾ ಕೊಟ್ಟಿದ್ದೀನಲ್ಲ ಅದನ್ನ. ಸೊ ಸೆಕೆಂಡ್ ಥರ್ಡ್ ಎಷ್ಟಾಗಿದೆ? 2 ಸೇರಿಸಿ 2,500 ಇಮೇಜ್ ಆಗಿತ್ತು. ಸೊ ಇನ್ನು 1,500 ಇಮೇಜಸ್ ನ ನೀವು ಡೌನ್ಲೋಡ್ ಮಾಡಿ ಕೊಡಿ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕೆ ನೀವು ಒಪ್ಕೊಂಡು 4th ಡೇದಲ್ಲಿ 1,500 ಇಮೇಜ್ ನ ಡೌನ್ಲೋಡ್ ಮಾಡಿ ಕೊಡ್ತೀರಾ. ಸೊ ಟೋಟಲ್ ಆಗಿ ಸೆಕೆಂಡ್, ಥರ್ಡ್ ಹಾಗೂ 4th ಡೇ ಅಲ್ಲಿ 4,000 ಇಮೇಜ್ ನೀವು ನನ್ಗೆ ಕೊಟ್ಟಂಗಾಯ್ತು. ಸೊ ನಾನು ಟಾಸ್ಕ್ ಕೊಡುವಾಗ ಏನಂತ ಹೇಳಿದ್ದೆ, 4,000 ಇಮೇಜ್ ಬೇಕು, ಅದಕ್ಕೆ 3 ದಿನ ಟೈಮ್ ಕೊಡ್ತೀನಿ ಅಂತ. ಫಸ್ಟ್, ಸೆಕೆಂಡ್, ಥರ್ಡ್ ದಿನ ಟೈಮ್ ಕೊಟ್ಟಿದ್ದೆ, ಅವಾಗೇನೋ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದ್ ದಿನ ಎಕ್ಸ್ಟ್ರಾ ಕೊಟ್ಟೆ. ಸೊ ನಿಮ್ಮ ಟಾಸ್ಕ್ ಯಾವಾಗಿಂದ ಕೌಂಟ್ ಆಯ್ತು? ಸೆಕೆಂಡ್, ಥರ್ಡ್ ಹಾಗೂ 4th ಡೇ. ಇಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಇದೇ ರೀತಿ ಯೂಟ್ಯೂಬ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ. ಲಾಸ್ಟ್ 365 ಡೇಸ್ ಅಂದ್ರೆ 365 ಡೇಸ್ ಅಲ್ಲೇ ನೀವು ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಬೇಕಂತಲ್ಲ, ಆ ಟೈಮ್ ಲಿಮಿಟ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ. ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ದಿನ ನೀವು ತಗೋಬಹುದು. ಬಟ್ ನೀವೇನ್ ಎಕ್ಸ್ಟ್ರಾ ಡೇಸ್ ತಗೋತಿರಲ್ಲ ಅದ್ರ ಮುಖಾಂತರ ಹಿಂದಿನ ಡೇಟ್ಸ್ ಏನಿರ್ತಾವಲ್ಲ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಈ ಕಡೆ ಇನ್ಕ್ರೀಸ್ ಆದ್ರೆ ಈ ಕಡೆ ಡಿಕ್ರೀಸ್ ಆಗುತ್ತೆ. ಬಟ್ ಕೌಂಟ್ ಆಗೋದೆಷ್ಟು? 365 ಡೇಸ್. ಸೊ ಅದಕ್ಕೆ ಹೇಳಿದ್ದು ಯೂಟ್ಯೂಬ್ ಅಲ್ಲಿ 1 ಇಯರ್ ಅಂದ್ರೆ ಬೇರೆ, ಲಾಸ್ಟ್ 365 ಡೇಸ್ ಅಂದ್ರೆ ಬೇರೆ ಅಂತ. ಸೊ ನೀವು ಲಾಸ್ಟ್ ಇಯರ್ ಆಗಸ್ಟ್ 9, 2023 ಅಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದಿರ ಅಂತ ತಿಳ್ಕೊಳ್ಳಿ. ಸೊ ಆಗಸ್ಟ್ 9, 2024 ಗೆ 365 ಡೇಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಈ ಟೈಮ್ ಮಧ್ಯದಲ್ಲಿ ನಿಮ್ಗೆ 1,000 ಸಬ್ಸ್ಕ್ರೈಬರ್ ಹಾಗೂ 4,000 ವಾಚರ್ಸ್ ಆಗಿಲ್ಲ ಅಂದ್ರೆ ಅವಾಗ ಯೂಟ್ಯೂಬ್ ಮತ್ತೆ ನಿಮ್ಗೆ ಟೈಮ್ ಕೊಡುತ್ತೆ, 9th ಆಗಸ್ಟ್ ಇಂದ 10th ಆಗಸ್ಟ್ ಆಗುತ್ತೆ. ಅದೇ ರೀತಿ ಯಾವ ಡೇಟ್ಸ್ ಅಲ್ಲಿ ನಿಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತಲ್ಲ ಅವಾಗ ನಿಮ್ಗೆ ಅಲ್ಲಿ ಮಾನಿಟೈಸ್ ಗೆ ಅಪ್ಲೈ ಮಾಡಿ ಅಂತ ತೋರಿಸುತ್ತೆ. ಇದೇ ರೀಸನ್ ಗೋಸ್ಕರ ನಿಮ್ಮ ವಾಚ್ ಟೈಮ್ ಕೂಡ ನೀವು ಅಬ್ಸರ್ವ್ ಮಾಡಿ, ನೀವು ತುಂಬಾ ಗ್ಯಾಪ್ ಏನಾದ್ರೂ ಕೊಟ್ಟಿದ್ರೆ ಅಲ್ಲಿ ಸಡನ್ ಆಗಿ ವಾಚ್ ಟೈಮ್ ಕೂಡ ಡಿಕ್ರೀಸ್ ಆಗಿರುತ್ತೆ. ಸೇಮ್ ಲಾಜಿಕ್ ಕೂಡ ಶಾರ್ಟ್ಸ್ ಅಲ್ಲಿ, ಅಂದ್ರೆ 10 ಮಿಲಿಯನ್ ವ್ಯೂಸ್ ನ 90 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡೋ ಕ್ರೈಟೀರಿಯಾ ಇದೆಯಲ್ಲ ಅಲ್ಲೂ ಕೂಡ ವರ್ಕ್ ಆಗೋದು. ಅರ್ಥ ಆಯ್ತು ತಾನೆ? ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಗೆ ಯೂಟ್ಯೂಬ್ ಅವರು 365 ದಿನ ಕೊಟ್ಟಿದ್ದಾರೆ, ಇಷ್ಟ ಟೈಮ್ ಅಲ್ಲಿ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಕೊಡ್ರಪ್ಪ ಅಂತ. ಆ ಟೈಮ್ ಅಲ್ಲಿ ನಿಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಆಗಿಲ್ವೋ, ಅವರು ನಿಮ್ಗೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡ್ತಾರೆ. ಅದೇ ರೀತಿ ಟೈಮ್ ಹೋಗ್ತಾನೆ ಇರುತ್ತೆ. ನಿಮ್ಗೆ ಸಿಕ್ಕ 365 ಡೇಸ್ ಅಲ್ಲಿ ಯಾವಾಗ ಆ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೋ ಅವಾಗ ನಿಮ್ಮ ಚಾನಲ್ ಮಾನಿಟೈಸ್ ಕೂಡ ಆಗುತ್ತೆ. ಸೊ ಇನ್ಮೇಲೆ 365 ಡೇಸ್ ಅಲ್ಲಿ
ಅಂದ್ರೆ 1 ವರ್ಷದಲ್ಲಿ ಕ್ರೈಟೀರಿಯಾ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಚಾನಲ್ ಡೆಡ್ ಆಗುತ್ತಂತೆ, ಮತ್ತೆ ಮಾನಿಟೈಸ್ ಆಗಲ್ಲ ಅಂತೆ ಕಂತೆ ಆ ಕನ್ಫ್ಯೂಷನ್ ಇಟ್ಕೋಬೇಡಿ. ಯೂಟ್ಯೂಬ್ ಪಾಲಿಸಿಯಲ್ಲಿ ಏನಿದೆನೋ ಅದನ್ನ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಯೂಟ್ಯೂಬ್ ಬಗ್ಗೆ ಕಂಟೆಂಟ್ ಮಾಡೋರು ಇದಾರೆ. ಅಲ್ಲಿಂದ ನಿಮಗೆ ನಾಲೆಜ್ ಸಿಗೋದ್ ಕಡಿಮೆನೆ, ನೋ ನಾಲೆಜ್ ಸಿಗೋದ್ ಜಾಸ್ತಿ. ನಿಮ್ಮ ಫ್ರೆಂಡ್ಸ್ ಕೂಡ ಯೂಟ್ಯೂಬ್ ಅಲ್ಲಿ ಇದಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಂದ್ರೆ ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ಇಂತಹ ಚಿಕ್ಕ ಡೌಟ್ಸ್ ಕ್ಲಿಯರ್ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಸ್ ನ ಇಲ್ಲಿ ಹಾಕಿರ್ತೀನಿ, ಅದನ್ನ ಒಂದ್ಸತಿ ಚೆಕ್ ಮಾಡಿ. ನಿಮ್ಮ ಚಾನಲ್ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ.